ಗುರು ನೀವು ಮನೇನ ಒಂದು ವರ್ಷ ಒಂದೂವರೆ ವರ್ಷ ಅಲ್ಲಿ ಕಟ್ಬೋದು ಮನೇನ. ದೇವಸ್ಥಾನ ಆ ಥರ ಅಲ್ಲ. ದೇವಸ್ಥಾನ ಕಟ್ಟೋಕ್ಕೆ ತುಂಬ ಸುಮಾರು ವರ್ಷ ಬೇಕು ಕಟ್ಟೋಕ್ಕೆ. ಅಂದಾಜು ಒಂದು ಕಿತ್ನೆ ಸಾಲ ಆಗ್ತಾ 10-12 ಸಾಲ ಗುರು. 10-12 ವರ್ಷ ಬೇಕಂತೆ ದೇವಸ್ಥಾನ ಕಟ್ಟೋಕ್ಕೆ, ಈ ಒಂದು ದೇವಸ್ಥಾನನ. ಸೊ ನೋಡಿ ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ. ಸೊ ಇಲ್ಲೆಲ್ಲ ಇರೋ ನೋಡಿ ಗೈಸ್ ಕಲ್ಲು, ವೈಟ್ ಕಲ್ಲು ಅಷ್ಟೊಂದು ನಿಂತಂತೆ. ಡೆಕೋರೇಷನ್ ಡಿಸೈನ್ ನೋಡಿ ಗೈಸ್, ಇದು ಕೆತ್ತಿರೋದು ಯಾವುದೇ ರೀತಿ ಮಷೀನಲ್ಲೆಲ್ಲ ಮಾಡಿರೋದು. ಇದು ಕೆತ್ತಿರೋದು ಬೇಕಾದ್ರೆ ನೋಡ್ಬೋದು. ಅಲ್ಲೇ ಕೆತ್ತಿರಲ್ಲ ಈಗಿನ ನೋಡಿ, ಅಲ್ಲೂ ಐತೆ ಕಡೆ. ಆ ಡಿಸೈನ್ ಎಲ್ಲ ಕೆತ್ತಿರೋದು, ಅದು ಯಾವುದೇ ರೀತಿ ಮಷೀನಲ್ಲೆಲ್ಲ ಮಾಡಿರೋದು, ಕೆತ್ತಿರೋದು ಅದು ಕೈಯಲ್ಲಿ. ನೀವು ಈ ಕಲ್ಲು ನೋಡ್ತಿರೋದು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಸಿಗೋಲ್ಲ, ಬರೀ ರಾಜಸ್ಥಾನಲ್ಲಿ ಸಿಗೋದು. ಅದರಿಂದ ದೇವಸ್ಥಾನ ಕಟ್ಟಿರೋದು. ಅಣ್ಣ ಯಾವ ಊರಣ್ಣ? ಮಾಡ್ಸಾಗಾವ್ ಮಕರಾಣ ಅಂತ ಊರ ಹೆಸರು. ಅದಕ್ಕೆ 10-12 ವರ್ಷ ಬೇಕು ಕಟ್ಟೋಕ್ಕೆ ದೇವಸ್ಥಾನ. ನೋಡಿ ಪ್ಲೈನ್ ಕಲ್ಲು ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಇದನ್ನ ಡಿಸೈನ್ ಮಾಡಿರೋದು ಇಲ್ಲೆಲ್ಲ, ಅದನ್ನೇ ಡಿಸೈನ್ ಮಾಡಿ ಆ ಥರ ಕಟ್ಟಿರೋದು ನೋಡಿ. ಇಗಳು ನೋಡಿ ಗುರು, ಇದು ಎಷ್ಟು ಪ್ಲೈನ್ ಐತೆ, ಅದನ್ನೇ ಡಿಸೈನ್ ಮಾಡಿರೋದು ನೋಡಿ. ಅಲ್ಲೇ ಐತೆ. ಎಷ್ಟು ಕಷ್ಟ ಅಂತ ಗೊತ್ತಾಯ್ತು. ಅದಕ್ಕೆ ಇಷ್ಟ ತನಕ ಟೈಮ್ ತಡುತ್ತೆ ಕಟ್ಟೋಕ್ಕೆ. ಇಲ್ಲಿ ನೋಡಿ, ಇದು ಡಿಸೈನ್ ಮಾಡಿರೋದು ನೋಡಿ, ಕೆತ್ತಿರೋದು ಕೈಯಲ್ಲೇ ಕೆತ್ತಿರೋದು. ಅದನ್ನೇ ಮಷೀನಲ್ಲಿ ಇದು ಮಾಡಿರ್ತಾರೆ, ಸಾಫ್ಟ್ ಮಾಡಿರ್ತಾರೆ, ಒಂದು ಸ್ವಲ್ಪ ಪಾಲಿಷ್ ಮಾಡ್ತಾರೆ ಅದನ್ನ. ಇದು ದೇವಸ್ಥಾನ. ಬನ್ನಿ ಹೋಗೋಣ ಒಳಗಡೆ ಈಗ. ಸೊ ಅಲ್ಲೇ ಕಾಣಿಸ್ತೈತಲ್ಲ ದೇವರು, ಆ ದೇವರ ಹೆಸರು ಭೈರವನಾಥ್ ಅಂತ, ನಾಥೋಡ ಭೈರವನಾಥ್ ಅಂತ ಹೆಸರು. ಅಲ್ಲಿಂದ ಬಂದರೆ ನಾವು ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ. ಬನ್ನಿ